ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಮಾಡಿ ತೋರಿಸ್ತಾ ಇರೋದು ಬೇಕ್ರಿಗಳಲ್ಲಿ ತಗೊಂಡು ತಿಂತೀವಲ್ಲ ಬೆಣ್ಣೆ ಮುರುಕು, ಅದನ್ನು ಮನೆಯಲ್ಲೇ ದಿಢೀರಂತ ಹೇಗೆ ಮಾಡ್ಕೋಬೋದು ಈವ್ನಿಂಗ್ ಟೀ ಟೈಮ್ಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಚಮಚದಷ್ಟು ಖಾರಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ ಪುಡಿ ಮತ್ತು 1/4 ಚಮಚ ಅಜ್ವಾಯಿನ, 1 ಸ್ಪೂನ್ ಬಿಳಿ ಎಳ್ಳು, 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ಸ್ಪೂನ್ ಬೆಣ್ಣೆಯನ್ನು ಕಾಯಿಸಿ ಲೈಟಾಗಿ ಕಾಯಿಸ್ಕೊಂಡಿದ್ದೀನಿ, ಫುಲ್ಲು ಕರಗಿಸಿಲ್ಲ. ಅದನ್ನು ಮಿಶ್ರಣಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಬಿಸಿ ಇರುತ್ತೆ. ಮೊದಲಿಗೆ ಸಡನ್ನಾಗಿ ಕೈಯಲ್ಲಿ ಮುಟ್ಟಕ್ಕೆ ಹೋಗಬಾರ್ದು. ಅದನ್ನು ಚಮಚದಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ನೀರಲ್ಲಿ ಕಲಿಸ್ಕೊಂಡು ಸ್ವಲ್ಪ ನೆನೆಸೋಕ್ಕೆ ಬಿಡ್ತಾಯಿದ್ದೀನಿ. ಆನಂತರ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಅದನ್ನು ಚಕ್ಲಿ ಒರಳಲ್ಲಿ ಹಾಕ್ಕೊಂಡು ನಮಗೆ ಎಷ್ಟು ಆಕಾರಕ್ಕೆ ಬೇಕು ಅಷ್ಟನ್ನು ಎಣ್ಣೆಯಲ್ಲಿ ಒತ್ತಿ ಕಮ್ಮಿ ಉರಿನಲ್ಲಿ ನಿಧಾನವಾಗಿ ಚಕ್ಲಿಗಳನ್ನು ಕರ್ಕೊಬೇಕು. ತುಂಬ ಉರಿ ಇಟ್ಟರೆ ಏನಾಗುತ್ತೆ, ಮೇಲೆಲ್ಲ ಬೆಂದಂಗಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಆಗೇ ಇರುತ್ತೆ. ಹಾಗಾಗಿ ಕಮ್ಮಿ ಉರಿನಲ್ಲೇ ಚಕ್ಲಿನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಣ್ಣೆ ಕಾದಿದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಟ್ಟೆ. ಆನಂತರ ಇದೇ ಥರ ಎಲ್ಲ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಒತ್ತಿ ಕರ್ಕೊಂಡ್ರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಂತ ಬೆಣ್ಣೆ ಮುರುಕು ರೆಡಿ ಆಗುತ್ತೆ. ಸಂಜೆ ಟೀ ಟೈಮ್ಗೆ ಏನು ಸ್ನ್ಯಾಕ್ಸ್ ಮಾಡೋದು ಅಂತ ದಿಢೀರಂತ ಮನಸ್ಸಿಗೆ ಅನ್ನಿಸ್ದಾಗ ಈ ಥರ ಒಂದು ಚಕ್ಲಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.